ನಮಸ್ತೆ, ನಾನು ಬಸವರಾಜು. ಚಕ್ರಬಾವಿ, ಮಾಗಡಿ ತಾಲೂಕಿನ ಚಕ್ರಬಾವಿಯಲ್ಲಿ ಮಹತ್ವದ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಇತ್ತು. ಎತ್ತಿನ ಹೊಳೆ ಯೋಜನೆಯದ್ದು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಜೊತೆಯಲ್ಲಿ ಅವರ ಸೋದರ ಡಿ ಕೆ ಸುರೇಶ್ ವೇದಿಕೆ ಮೇಲಿದ್ದರು. ಅಲ್ಲಿನ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಕೂಡ ಉಪಸ್ಥಿತರಿದ್ದರು. ಈ ವೇಳೆ ಕುಂಬಳಕಾಯಿ ಗಂಗಣ್ಣ ಅನ್ನುವಂತಹ ವ್ಯಕ್ತಿ ಎದ್ದು ನಿಂತ್ಕೊಂಡು ಮುಖ್ಯಮಂತ್ರಿ ಯಾವಾಗ ಆಗ್ತೀರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ರು. ಸ್ಪಾಟಲ್ಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಸಂದೇಶ ಕೊಡ್ತಾರೆ. ಆ ದಿನ ದೂರ ಇಲ್ಲ, ಬಹು ಬೇಗ ಆಗತ್ತೆ, ಅವತ್ತಿನ ದಿನ ನಾನೇ ನಿಮಗೆಲ್ಲವನ್ನ ಹೇಳ್ತೀನಿ, ಇಷ್ಟು ಹೇಳ್ತಾರೆ. ಜೊತೆಯಲ್ಲಿ ನಾನೀಗ ಆ ಬಗ್ಗೆ ಏನಾದರೂ ಮಾತಾಡಿದ್ರೆ ಬಹುಪಾಲು ಮಾಧ್ಯಮಗಳು ಅದೇ ವಿಚಾರವನ್ನು ಹೇಳ್ತಾವೆ. ಡಿ ಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸದ ಮಾತುಗಳು. ಫಸ್ಟ್ ಟೈಮ್ 23 ರಿಸಲ್ಟ್ ಬಂದ ಮೇಲೆ CM ಹುದ್ದೆಯ ಪ್ರತಿಪಾದನೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಕಳೆದ 2 ದಿನಗಳಿಂದ ಸ್ಟ್ರಾಂಗ್ ಆಗಿವೆ. ವಿಶೇಷ ಅಂದರೆ ಇವತ್ತು ಸಂಜೆ ದೆಹಲಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮೆಸೇಜ್ ಏನಾದರೂ ಬಂತ? ಕಾರಣ, ಇಬ್ಬರು ಸಚಿವರು ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಹತ್ವದ ಸಭೆ ನಡೆಸಿದ್ರು. ಯಾರು? AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಮತ್ತು ಸುಧಾಕರ್ ಅವರು. ಇಬ್ಬರೂ ಕೊಟ್ಟಂತಹ ಮೆಸೇಜ್ನ ನಂತರವೇ ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳು ಮಹತ್ವ ಪಡ್ಕೊಳ್ತೇವೆ. ಜೊತೆಯಲ್ಲಿ ಅವರ ಮೆಸೇಜ್ ಏನಿರಬಹುದು ದೆಹಲಿಯದ್ದು? ಸಿಂಪಲ್, ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಮೂಲಕ ಕೆಳಗಿಳಿಸ್ತೀನಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಆಗಲಿ, ಹಠ ಆಗಲಿ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದಲ್ಲಿ ಕಾಂಗ್ರೆಸ್ 135, 137 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಬಹುಮುಖ್ಯ ಕಾರಣ ಆಗಿದ್ದು, ಬ್ರಹ್ಮಾಸ್ತ್ರ ಆಗಿದ್ದು ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕ. ವಿಶೇಷ ಅಂದರೆ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನೀಲ್ ಕನ್ನುಗೋಲು ಅವರು ಕೂಡ ಎಲೆಕ್ಷನ್ಗೆ ಮುಂಚೆನೂ ಹೇಳಿದ್ದು ಸಿದ್ದರಾಮಯ್ಯ ಅನ್ನೋ ಮಾಸ್ ಲೀಡರ್ ಕಾರಣಕ್ಕೆ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನ ಸಿಗತ್ತೆ. ಇದನ್ನೇ ಹೇಳಿದ್ರು. ರಿಸಲ್ಟ್ ಕೂಡ ಅದೇ ರೀತಿ ಬಂತು. ಅದೇನೇ ಇರಲಿ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪಂಚರಾಜ್ಯ ಚುನಾವಣೆ ಏನಿದೆ, ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳ ಮತ್ತು ತಮಿಳುನಾಡು, ಇದಲ್ಲದೆ GBA ಚುನಾವಣೆ ಇದೆ, ಸ್ಥಳೀಯ ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಈ ಎಲ್ಲ ಸವಾಲುಗಳು ಮುಂದೆ ಇರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ದೆಹಲಿಯಿಂದ ಮೆಸೇಜ್ ಬಂದಂತಹ ಮೆಸೇಜ್ ಏನಿರಬಹುದು? ಸುಮ್ಮನಿರಿ, ಇನ್ನಷ್ಟು ದಿನ ಸಹನೆಯಿಂದಿರಿ, ಈ ಎಲ್ಲ ತಾಪತ್ರಯಗಳು, ತಂಟೆಗಳು, ಸವಾಲುಗಳು ಬಗೆಹರಿಬೇಕು. ಈಗ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರ ಬಣ ಮಾಡಬಹುದು. ಕಾರಣ ಇಷ್ಟೇ, ಬಜೆಟ್ ಅನುಮೋದನೆಗೊಳ್ಳಬೇಕು. ಅದಕ್ಕೆ ಕನಿಷ್ಠ 113 ಶಾಸಕರ ಬೆಂಬಲ ಬೇಕೇ ಬೇಕು ಸದನದಲ್ಲಿ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಬಂದಂತಹ ಮೆಸೇಜ್, ನನಗೆ ಎರಡಲ್ಲೊಂದು ಕ್ಲಾರಿಟಿ ಕೊಡಿ, ಇಲ್ಲ ನನಗೆ ಅವಕಾಶ ಮಾಡಿಕೊಡ್ತೀನಿ, ಇಲ್ಲ ಮಾಡಿಕೊಡಲ್ಲ, ಇಷ್ಟನ್ನು ಹೇಳಿ ಅಂತ ದೆಹಲಿಗೆ ಪದೇ ಪದೇ ಹೋಗಿ ಬಂದಿದ್ರು. ಆ ಒಂದು ಕ್ಲಾರಿಟಿ, ಇಲ್ಲಪ್ಪ ಇನ್ನೂ 6 ತಿಂಗಳು ಆಗೋದಿಲ್ಲ ಅಥವಾ 28ರ ತನಕ ಆಗೋದೇ ಇಲ್ಲ ಅನ್ನುವಂತಹ ಕ್ಲಿಯರ್ ಮೆಸೇಜನ್ನು ದೆಹಲಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ AICC ಕಳುಹಿಸಿಕೊಟ್ಟಿದೆಯಾ, ಕಾಂಗ್ರೆಸ್ ಹೈಕಮಾಂಡ್ ಕಳಿಸ್ಕೊಟ್ಟಿದೆಯಾ? ಆ ನಂತರದಲ್ಲೇ ಅವರ ಮಾತಿನ ಧಾಟಿ, ಅವರ ಕಾನ್ಫಿಡೆನ್ಸ್ ಬದಲಾಗಿದೆಯಾ? ಯಾಕಂದರೆ ಅವರ ಶಾಸಕರ ಮಾತಿನ ಒಂದೊಂದು ಆ್ಯಂಗಲ್ ನೋಡಿದ್ರೆ, ನಾವು 3ನೇ ಡೇಟ್ ಫಿಕ್ಸ್ ಮಾಡಿದ್ದೀವಿ, ಅದಾಗಲಿಲ್ಲ ಅಂದರೆ ಈ ರಾಜಕಾರಣವೇ ಬೇಡ ಅನ್ನುವಂತಹ ಇಕ್ಬಾಲ್ ಹುಸೇನ್ ಅವರ ಮಾತುಗಳು, ನಯನಾ ಮೂಟಮ್ಮ, ನಿಮಗೆ ಶರತ್ ಬಚ್ಚೇಗೌಡ, ಶಿವಗಂಗಾ ಬಸವರಾಜು, ಈ ಎಲ್ಲ ಎಳಸು ನಾಯಕರ ಮಾತುಗಳು ಕೂಡ ಒಂದೇ ರೀತಿಲಿವೆ, ಒಂದೇ ಧಾಟಿಲಿವೆ. ವಿಶೇಷ ಅಂದರೆ 31 ನವಯುವ ಶಾಸಕರು ಹೈಕಮಾಂಡ್ಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡಿದರು ಮೊದಲ ಹಂತದಲ್ಲಿ. ಎರಡನೇ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಅಂತ ಈಗ ಗುರುತಿಸಿಕೊಂಡಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ತುಂಬ ಸ್ಪಷ್ಟವಾಗಿ ಅವರ ಹುಟ್ಟುಹಬ್ಬದ ದಿನ ಔತಣಕೂಟದ ಮೂಲಕ ಅವರು ಕೊಟ್ಟಂತಹ ಮೆಸೇಜ್ ಏನು, ಒಂದು 18-20 ಶಾಸಕರು, ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ತಾನೇ ಬಂದಿದೆ. ಈಗ ಮುಂದಿನ 14 ದಿನ, ಮಾರ್ಚ್ 6ನೇ ತಾರೀಕಿಂದ ಮಾರ್ಚ್ 27ನೇ ತಾರೀಕು ತನಕ ಏನು ಸಿದ್ದರಾಮಯ್ಯ ಅವರ ಮಹತ್ವದ ದಾಖಲೆಯ 17ನೆಯ ಬಜೆಟ್ ಮಂಡನೆ ಆಗಬೇಕಿದೆ. ಆ ಸಂದರ್ಭ ಸದನದಲ್ಲಿ
ಡಿ ಕೆ ಶಿವಕುಮಾರ್ ಅವರ ಬಣ ಯಾವುದೇ ರೀತಿಯ ತಪ್ಪು ಎಸಗದಂತೆ, ಕಾಕತಾಳಿ ಅನ್ನೋ ರೀತಿಯಲ್ಲೂ ತಪ್ಪು ಆಗದಂತೆ ನೋಡ್ಕೊಳ್ಳೋದಕ್ಕೆ ಹೈಕಮಾಂಡ್ ಮಹತ್ವದ ಸಂದೇಶ ರವಾನಿಸಿರಬಹುದು. ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕನ ಎದುರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಒಂದೇ ಒಂದು ಆಯ್ಕೆ, ಅದು ಸಿ ಎಂ ಪಟ್ಟದಲ್ಲಿ ಕೂರೋದಕ್ಕೆ ಬಂಡಾಯ ಮಾತ್ರನೇ. ಈ ಹಿಂದೆ 1952ರಿಂದ ಇಲ್ಲಿಯ ತನಕ 23 ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಈ 23 ಮುಖ್ಯಮಂತ್ರಿಗಳ ಪೈಕಿ ಬಹುಪಾಲು ಕಾಂಗ್ರೆಸ್ನ ಸಿ ಎಂಗಳೇನಿದ್ದಾರೆ ಅವರಲ್ಲಿ ಬಹುಪಾಲು JDS ಅಲ್ಲೂ BJPಲೂ ಈ ಥರದ ಬಂಡಾಯ ಇತ್ತು. ಆದರೆ ಬಹುಪಾಲು ಜನ ಬಂಡಾಯದ ಮೂಲಕವೇ ತಮ್ಮ ಪ್ರತಿಪಾದನೆ ಮಾಡ್ಕೊಂಡ್ಬಂದರು. ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಅದನ್ನೇ ಮಾಡಬೇಕೇ ವಿನಃ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಎದುರಿಸಿ ನಾನು ಕೆಳಗಿಳಿಸ್ತೀನಿ ಅನ್ನುವಂತಹ ದುಸ್ಸಾಹಸ ಮಾಡಿದ್ರೂ ಕೂಡ ಫೇಲ್ ಆಗ್ತಾರೆ. ಏನೇ ಇದ್ದರೂ ಹಿಂಬಾಗಿಲಿನ ಮೂಲಕ ಪ್ರಯತ್ನಿಸಬೇಕು. ಸಂವಿಧಾನದತ್ತವಾಗಿ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇರುತ್ತೆ ಅವರೇ ಮುಖ್ಯಮಂತ್ರಿ ಆಗೋದು. ಡಿ ಕೆ ಶಿವಕುಮಾರ್ ಅವರು ನನ್ನ ಬಳಿ ಅಷ್ಟಿದೆ ಇಷ್ಟಿದೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ದೊಡ್ಡ ಸಮಾಜದಿಂದ ಬಂದಿದ್ದೀನಿ, ಶಾಸಕರ ಬೆಂಬಲ, ಶಾಸಕರ ವಿಶ್ವಾಸ ಮತ್ತು ಹೈಕಮಾಂಡ್ನ ಸಹಮತ ಇಷ್ಟಿದ್ರೆ ಮಾತ್ರ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರು ಏನು ಚಕ್ರಭಾವಿಯಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನುವಂತಹ ಖಡಕ್ ಸಂದೇಶ ಅಥವಾ ಕಾನ್ಫಿಡೆಂಟ್ ಮೆಸೇಜ್ ಏನಿದೆ, ಕಾನ್ಫಿಡೆನ್ಸ್ ಮೆಸೇಜ್, ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂಥದ್ದು ಒಂದೇ ಆಯ್ಕೆ, ಅದು ಬಂಡಾಯ. ಮಾರ್ಚ್ 6ರಿಂದ ಮಾರ್ಚ್ 27ರ ಮಧ್ಯದ 14 ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ದೊಡ್ಡದೊಂದು ಹೈಡ್ರಾಮಾ ಮಾಡಿದ್ರೆ ಅವರಿಗೆ ಅವಕಾಶ ಸಿಗಬಹುದು ಅಂತ ಅವರ PR ಟೀಮ್ ಹೇಳ್ಕೊಟ್ಟಿರಬಹುದು. ಆ ಕಾರಣಕ್ಕೋಸ್ಕರನೇ ಒಂದು ದೊಡ್ಡ ತಪ್ಪು ಹೆಜ್ಜೆ ಇಟ್ಟರೆ ಡಿ ಕೆ ಶಿವಕುಮಾರ್ ಅವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಾಗೋದಿಲ್ಲ. ಆದರೂ ಅವರ ಮಾತಿನ ಧಾಟಿ, ಅವರ ಆತ್ಮವಿಶ್ವಾಸದ ವ್ಯತ್ಯಾಸಗಳನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಎರಡರಲ್ಲೊಂದು ಕ್ಲಾರಿಟಿ ಕೊಟ್ಟಿದೆ. ಆ ಕ್ಲಾರಿಟಿ ಏನು? ಮುಖ್ಯಮಂತ್ರಿ ಮಾಡ್ತೀವಿ ಅಂತಲೋ ಅಥವಾ 28ರ ತನಕ ಸುಮ್ಮನೆ ಇರಿ ಅಂತಲೋ ಗೊತ್ತಿಲ್ಲ. ಆದರೆ ಅವರ ಮಾತಿನ ಧಾಟಿ ಬದಲಾಗಿದೆ. ಮೇ ಬಿ ಹೈಡ್ರಾಮಾ ಆಗಬಹುದು, ಒಂದು ಕ್ಷಿಪ್ರಕ್ರಾಂತಿಗೆ ಅವರು ವೇದಿಕೆ ಸಜ್ಜುಗೊಳಿಸಬಹುದು. ನೇರವಾಗಿ ಅವರೇ ಭಾಗಿಯಾಗ್ತಾರೋ ಅಥವಾ ಅವರ ಎಳಸು ಶಾಸಕರೇನಿದ್ದಾರೆ ಮತ್ತು ಜೀವಮಾನದಲ್ಲಿ ಗೆಲ್ಲೋಕ್ಕಾಗದೇ ಇರುವಂತಹ ಶಾಸಕರು ಅವರನ್ನು ದಾಳವಾಗಿ ಬಳಸ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ಮಾರ್ಚ್ 27ರ ಒಳಗೆ ಬಹುದೊಡ್ಡ ಕ್ಷಿಪ್ರಕ್ರಾಂತಿ ಆಗುತ್ತೆ. ಅದಕ್ಕೆ ಸಾಕ್ಷಿ ಇವತ್ತು ಚಕ್ರಭಾವಿಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳು. ಈ ಬದಲಾದ ಮಾತಿನ ಧಾಟಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.